ನನಗೆ ಸಾವಿನ ನಂತರ ಏನಿದೆ ಅಂತ ತಿಳ್ಕೋಬೇಕು ಅನಿತಾ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ದೆವ್ವ, ಭೂತ, ಆತ್ಮ, ಪ್ರೇತ ಇದ್ರ ಬಗ್ಗೆ ಸುಮಾರು ಜನ ಕೇಳಿರ್ತಾರೆ, ಓದಿರ್ತಾರೆ, ಇನ್ನು ಸ್ವಲ್ಪ ಜನ ನೋಡಿರ್ತಾರೆ. ಸ್ಮಶಾನದಲ್ಲಿ ಸತ್ತು ಮಣ್ಣು ಮಾಡಿ ಮನೆಗೆ ಬಂದಾಗ ಸತ್ತೋರು ವಾಪಸ್ ನಿಮ್ಮ ಎದುರಿಗೆ ಬಂದರೆ ನಿಮಗೆ ಹೇಗೆ ಅನ್ನಿಸ್ಬೇಡ? ಯಾರಾದರೂ ಸತ್ತಾಗ ಇನ್ನೊಂದು 2 ದಿನ ನಮ್ಮ ಜೊತೆ ಇರಬೇಕಿತ್ತು ಅಂತ ಸುಮಾರು ಸಲ ಅನಿಸುತ್ತೆ ಅಲ್ವಾ? ನೀವು ಅನ್ಕೋತಾ ಇರ್ಬೋದು, ಇದೇನಿದು, ನಾವ್ಯಾಕೆ ಈ ಥರ ಮಾತಾಡ್ತಾ ಇದ್ದೀವಿ ಅಂತ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕದ ಟಾಪಿಕ್ಕು ಇದೇ ಸಬ್ಜೆಕ್ಟ್ ಮೇಲಿದೆ. ಪುಸ್ತಕದ ಹೆಸರು ಸಾರಾ. ಲೇಖಕರು ಅನುಷ್ ಎ ಶೆಟ್ಟಿ. ಪ್ರಕಾಶಕರು ಅನುಗ್ರಹ ಪ್ರಕಾಶನ. ಪುಟಗಳು 206. ಬೆಲೆ 200 ರೂಪಾಯಿಗಳು. ಜಾನ್ರ ಸೈನ್ಸ್ ಫಿಕ್ಷನ್. ಅನುಷ್ ಶೆಟ್ಟಿ ಅವರ ಆಹುತಿ, ಜೋಡ್ಪಾಲ, ಹುಲಿ ಪತ್ರಿಕೆ, ನೀನು ನಿನ್ನೊಳಗಿನ ಕೈದಿ ಇದನ್ನೆಲ್ಲ ನೀವು ಓದಿದರೆ ನಿಮಗೆ ಅನುಷ್ ಶೆಟ್ಟಿ ಅವರ ಪುಸ್ತಕದಲ್ಲಿ ಥ್ರಿಲ್ಲರ್ ಪಾಯಿಂಟ್ಸು ಮತ್ತು ಸೈನ್ಸ್ ಫಿಕ್ಷನ್ ಪಾಯಿಂಟ್ಸು ಇರುತ್ತೆ ಅಂತ ಗೊತ್ತಾಗಿರುತ್ತೆ. ಈ ಪುಸ್ತಕ ಸಾರಾ ಅದು ಕೂಡ ಇದಕ್ಕೆ ಹೊರತಾಗಿಲ್ಲ. ಫಸ್ಟ್ 10 ಪೇಜಲ್ಲೇ ಓದುಗರ ಅಟೆನ್ಷನ್ನ ಅನುಷ್ ಶೆಟ್ಟಿ ಅವರು ಗ್ರ್ಯಾಬ್ ಮಾಡ್ತಾರೆ. ಓದ್ತಾ ಮಧ್ಯ ಒಂಚೂರು ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಎಂಡಿಂಗು ನಾವು ಇನ್ನೊಂದು ಸ್ವಲ್ಪ ಬೇರೆನೇ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಓವರಾಲು ಒಳ್ಳೆ ಸೈನ್ಸ್ ಫಿಕ್ಷನ್ ಪುಸ್ತಕನ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಪುಸ್ತಕಗಳು ಈ ಟಾಪಿಕ್ ಮೇಲೆ ಬಂದಿರೋದು ಕಮ್ಮಿ ಅಂತಲೇ ಹೇಳ್ಬೋದು. ಮತ್ತು ಈ ಪುಸ್ತಕದಲ್ಲಿ ಅನುಷ್ ಶೆಟ್ಟಿ ಅವರೇ ಬರ್ಕೊಂಡಾಗೆ ಈ ಪುಸ್ತಕ ಮೇರಿ ಶೆಲ್ಲಿ ಅವರ ಫ್ರಾಂಕೆನ್ಸ್ಟೈನ್ ಪುಸ್ತಕದ ರೂಪಾಂತರ ಕೂಡ ಹೌದು. ಇನ್ನು ಕತೆಗೆ ಬಂದರೆ, ಲಂಡನ್ನಲ್ಲಿ MBBS ಮುಗಿಸಿ ವಾಪಸ್ಸು ಕೊಡಗಿಗೆ ಬಂದಿರೋ ವಿಕ್ಟರ್ ಅಲಿಯಾಸ್ ವಿಕ್ಕಿ. ಅವನಿಗೆ ಮೆಡಿಸಿನ್ಗಿಂತ ಸಾವಿನ ನಂತರ ಏನಿರುತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲನೇ ಜಾಸ್ತಿ. ಅದಕ್ಕೋಸ್ಕರ ಅವನು ನಾನಾ ಥರದ ಪ್ರಯೋಗವನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಸಾಥ್ ಕೊಡೋದು ಅವನ ಚೈಲ್ಡ್ಹುಡ್ ಫ್ರೆಂಡ್ ಝೂಯಾಲಜಿಸ್ಟ್ ಅನಿತಾ. ಇಬ್ಬರೂ ಸೇರಿ ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ. ಪ್ರಕೃತಿ ನಿಯಮದ ವಿರುದ್ಧ ಹೋದರೆ ಒಳ್ಳೆಯದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ. ವಿಕ್ಕಿ ಮಾಡ್ತಿದ್ದ ಪ್ರಯೋಗ ಯಶಸ್ವಿ ಆಯಿತಾ? ಸಾರಾ ಅಂದರೆ ಏನು ಅಥವಾ ಯಾರು? ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂದರೆ ಪುಸ್ತಕನ ಓದಲೇಬೇಕು. ಈ ಪುಸ್ತಕ ಓದಿದ ಮೇಲೆ ನಮಗೆ ರೋಲಿಯಾ ಗಿಟಾರು, ಲ್ಯಾಂಡ್ಮಾಲ್ ಬಂಗ್ಲೆ, ಟೋನಿ ಕಾಕಾ, ಸಾರಾ ಇವರೆಲ್ಲ ಹಲವಾರು ದಿನ ನಮ್ಮನ್ನು ಕಾಡ್ತಾ ಇರ್ತಾರೆ. ಅನುಷ್ ಶೆಟ್ಟಿಯವರ ಎಲ್ಲ ಪುಸ್ತಕವನ್ನು ಓದಿರೋ ನಮಗೆ ಈ ಪುಸ್ತಕ ಅವ್ರು ಯಾಕೋ ಸ್ವಲ್ಪ ಅರ್ಜೆಂಟಾಗಿ ಬರೆದಿದ್ದಾರೆ ಅಂತ ಅನ್ನಿಸ್ತು. ನೀವೇನಾದರೂ ಇದುವರೆಗೂ ಅನುಷ್ ಶೆಟ್ಟಿಯವ್ರ ಬುಕ್ ಓದಿಲ್ಲ ಅಂದರೆ ಡೆಫಿನೆಟಾಗಿ ಈ ಪುಸ್ತಕ ನಿಮಗೆ ನಿರಾಸೆಯನ್ನು ಉಂಟು ಮಾಡೋದಿಲ್ಲ. ಹಾಗೆ ಈ ಪುಸ್ತಕನ ಒಂದ್ಸತಿ ಓದೋದಕ್ಕೆ ಕೈಗೆ ಎತ್ಕೊಂಡ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ನಿಮ್ಮನ್ನು ಒಂದೇ ಸಿಟ್ಟಿಂಗಲ್ಲಿ ಈ ಪುಸ್ತಕವನ್ನು ಮುಗಿಸೋದಕ್ಕೆ ಪ್ರೇರೇಪಿಸುತ್ತೆ. ನಾವಂತೂ ಈ ಬುಕ್ನ ಒಂದೇ ಸಿಟ್ಟಿಂಗಲ್ಲಿ ವಿತಿನ್ 3 hours ಮುಗಿಸಿದ್ವಿ. ನೀವು ಓದ್ತೀರಾ ಅಲ್ವಾ? ಬನ್ನಿ, ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ನಾವು ಮಾಡ್ತಿರೋ ಈ ಕೆಲಸ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾಗ್ರಾಫ್. ಒಂದೊಂದು ಸಾರಿ ಪ್ರಾಣಿ ಥರ, ಇನ್ನೊಂದು ಸಾರಿ 2 ಕಾಲಲ್ಲಿ ಮನುಷ್ಯರ ಥರ ನಡೀತದಂತೆ. ಕೋರೆ ಹಲ್ಲೈತಂತೆ. ಆ ಹುಡುಗಿ ಜೊತೆ ಇದ್ದ ಮಿಕ್ಕಿದ ಮಕ್ಕಳು ಕಣ್ಣಾರೆ ನೋಡಿರೋದು ಇದು. ರಂಗ ವಾರ್ತೆ ಸಾರಿದ. ಮಿಕ್ಕವರು ಮುಂದುವರಿಸಿದರು. 8 ಅಡಿ ಎತ್ತರ ಐತಂತೆ. ಹಾವನಂಗೆ ತೆವಳುತ್ತದಂತೆ. ಕಪ್ಪುಗೈತಂತೆ, ಇಲ್ವೋ ಕೆಂಪುಗೈತಂತೆ. ರಾಬಿನ್ಗೆ ಈ ಜನರು ನೀಡಿದ ಜ್ಞಾನಕ್ಕಿಂತ ತನ್ನಲ್ಲಿದ್ದ ಬೇಟೆಯ ಕುರಿತ ಅಜ್ಞಾನವೇ 1000 ಪಾಲು ಮಿಗಿಲಾಗಿತ್ತೆಂದೆನಿಸಿ ಅಲ್ಲಿರುವ ಯಾರಿಗೂ ಒಂದು ತಾವು ಹುಡುಕುತ್ತಿರುವುದು ಏನೆಂದು ಗೊತ್ತಿರದೆ ಎಲ್ಲರೂ ತಮ್ಮ ತಮ್ಮ ಕಲ್ಪನೆಯ ಜೀವಿಗಳನ್ನು ಬೇಟೆಯಾಡಲು ತನ್ನನ್ನು ನಂಬಿ ಬಂದಿದ್ದಾರೆಂಬ ಸತ್ಯ ಅರಿವಾಗಿ ಒಂದು ಕ್ಷಣ ಅವರ ಮೇಲೆ ಕರುಣೆಯು ಮೂಡಿ ಮರುಕ್ಷಣವೇ ಕೋಪ ಉಕ್ಕಿ ವಿಕ್ಕಿಯ ನೆನಪಾಗಿ ಸುಮ್ಮನಾದ. 2ನೇ ಪ್ಯಾರಾಗ್ರಾಫ್. ನನಗೆ ಸಾವಿನ ನಂತರ ಏನಿದೆ ಅಂತ ತಿಳ್ಕೋಬೇಕು ಅನಿತಾ. ಸತ್ತವನನ್ನು ಎಬ್ಬಿಸಿ ನೀನು ಏನು ಕಂಡೆ ಅಂತ ಹೇಳು ಅಂತ ಕೇಳಬೇಕು. ನೀನು ಹೇಗೆ ಸತ್ತೆ ಅಂತ ಕೇಳಬೇಕು. ನಿನ್ನ ಸಾವು ಸಹಜನ ಅಥವಾ ಯಾರಾದರೂ ನಿನ್ನನ್ನು ಕೊಲೆ ಮಾಡಿದ್ರ ಅಂತ ಕೇಳಬೇಕು. ಕೊಲೆ ಮಾಡಿದರೆ ಅದು ಯಾರು ಅಂತ ತಿಳ್ಕೊಂಡು ಅವರನ್ನು ಶಿಕ್ಷಿಸಬೇಕು.
ಈ ಪ್ರಯೋಗದ ಅಸಾಧಾರಣ ಸಾಧ್ಯತೆಗಳು ನಿನಗೆ ಕಾಣ್ತಿಲ್ವಾ ಅನಿತಾ? ವಿಕ್ಕಿ: ಅವನು ಯಾರು ವಿಕ್ಕಿ? ಯಾರ ಅಪ್ಪನೋ, ಯಾರ ಗಂಡನೋ, ಯಾರ ಮಗನೋ, ಏನವನು? ಅವನೊಬ್ಬ ಸಬ್ಜೆಕ್ಟ್ ಅನಿತಾ. ಅವನು ಅಪ್ಪನೂ ಅಲ್ಲ, ಮಗನೂ ಅಲ್ಲ. ಅದೆಲ್ಲ ಅವನು ಬದುಕಿದ್ದಾಗ ಮಾತ್ರ. ಈಗ ಅವನು ನನ್ನ ಪ್ರಯೋಗದ ಸಬ್ಜೆಕ್ಟ್ ಅಷ್ಟೇ. ಪ್ರಯೋಗದ ಸಬ್ಜೆಕ್ಟಾಗಿ ಯಾರಾದರೂ ಮನುಷ್ಯರನ್ನು ಬಳಸ್ಕೋತಾರ ವಿಕ್ಕಿ? ಇದು ಹೊರಗೆ ಗೊತ್ತಾದರೆ ನಿನ್ನ ಜೈಲಿಗೆ ಹಾಕ್ತಾರೆ. ನೀವೇನಾದರೂ ಆಲ್ರೆಡಿ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.